ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೆಂಡಿ ಮಸಾಲ ಫ್ರೈ. ಬೆಂಡಿ ಮಸಾಲ ಫ್ರೈಗೆ ಬೇಕಾಗುವಂತಹ ಪದಾರ್ಥಗಳು ನೋಡಿ: ಕಡಲೆ ಹಿಟ್ಟು, ಅರಿಶಿನದ ಪುಡಿ, ಚಿಲ್ಲಿ ಪೌಡರ್, ಎಣ್ಣೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, 1 ಕಪ್ ಈರುಳ್ಳಿ, ಮೊಸರು, ಬೆಂಡೆಕಾಯಿ, 2 ಟೊಮೊಟೊ, ಸ್ವಲ್ಪ ಉಪ್ಪು, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನದ ಪುಡಿ ಬೇಕಾಗುತ್ತೆ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಂಡೆಕಾಯನ್ನು ಒಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ನೀಟಾಗಿ ಬೆಂಡೆಕಾಯಿ ಏಳು ನಿಮಿಷ ಆಗುತ್ತೆ, 7 ನಿಮಿಷದವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ಹಸಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. 1 ನಿಮಿಷ ಅದನ್ನು ಬೇಯಕ್ಕೆ ಇಟ್ಕೊಬೇಕು. ನೋಡಿ, ಈ ಥರ ಬೆಂದಾದ್ಮೇಲೆ ನೋಡಿ ಈ ಕಲರ್ ಬರ್ತಾಯಿದೆ. ಇದನ್ನು ನೀವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಿದ್ದೀನಿ ಸಪ್ರೇಟು. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸಾಸಿವೆ, ಹಸಿಮೆಣಸಿನ್ಕಾಯಿ, 1 ಕಪ್ ಈರುಳ್ಳಿನ ಸೇರ್ತಾ ಇದ್ದೀನಿ. ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ನೀಟಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಹೋಗೋವರೆಗೂ ಮಿಕ್ಸ್ ಮಾಡಬೇಕು. ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಈರುಳ್ಳಿ ಎಲ್ಲ ಫುಲ್ಲು ಸೀದೋಗುತ್ತೆ. ನೋಡಿ, ಈ ಥರ ನೀಟಾಗಿ ಒಂದು ಹದ ಬರೋವರೆಗೂ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನು ಕರೆದಿಟ್ಕೊಂಡಿರೋಂತಹ ಬೆಂಡೆಕಾಯಿನ ಮಿಕ್ಸ್ ಮಾಡ್ತಾಯಿದ್ದೀನಿ. 2 ಕಪ್ಪು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಟೊಮೊಟೊದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಬೇಕು. ನಂತರ 1 ಕಪ್ಪು ಮೊಸರಿಗೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರು, ಚಿಲ್ಲಿ ಪೌಡರು ಮತ್ತು ಅರಿಶಿನ ಪೌಡರ್ ಹಾಕ್ಕೊಂಡು ನೀಟಾಗಿ ಒಂದು ಮಸಾಲೆ ಥರ ರೆಡಿ ಮಾಡ್ಕೋಬೇಕು. ನೋಡಿ, ನೀಟಾಗಿ ಇಷ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು 1 ಕಪ್ ಮೊಸರು ತೊಗೊಂಡಿದ್ದೀನಿ. ನಮಗೆ ಅಷ್ಟು ಸಾಕಾಗುತ್ತೆ ಕನ್ಸಿಸ್ಟೆನ್ಸಿ. ನಿಮಗೆ ಜಾಸ್ತಿ ಬೆಂಡೆ ಮಸಾಲ ಮಾಡಬೇಕು ಅಂದರೆ ನೀವು ಜಾಸ್ತಿ ತೊಗೋಬೇಕು. ನೋಡಿ, ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಒಂದು ಮಸಾಲನ ರೆಡಿ ಮಾಡಿಕೊಂಡೆ ನಾನು. ನಂತರ ಇದು 1 ನಿಮಿಷ ಬೇಯಕ್ಕಿಟ್ಟಿರುವಂತಹ ಬೆಂಡೆಕಾಯಿಗೆ ನೋಡಿ ಈ ಥರ ನೀಟಾಗಿ ಬೆಂದು ಹದ ಬಂದಿದೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ ನಂತರ ನಾನು ರೆಡಿ ಮಾಡಿರುವಂತಹ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನನಗೆ ಜಾಸ್ತಿ ಬೇಯಿಸಬಾರ್ದು, ಅದು ಒಡ್ಕೊಂಡಂಗೆ ಆಗಿಬಿಡುತ್ತೆ ಮೊಸರು. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮ್ಮನೆ ಹಾಗೆ ಒಂದು ಅದಕ್ಕೆ ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ, ಜಾಸ್ತಿ ಬೇಯಿಸಬಾರ್ದು. ನೋಡಿ, ತುಂಬ ಟೇಸ್ಟಿಯಾದ ಬೆಂಡಿ ಮಸಾಲ ಫ್ರೈ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.